ಹೇರ್ ಫಾಲ್ ಪ್ರಾಬ್ಲಮ್ ಅನ್ನೋದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ನಾವು ಹೇರ್ ವಾಶ್ ಮಾಡಿದಾಗ ಬಾತ್ರೂಮ್ ತುಂಬ ಎಲ್ಲ ಕೂದಲುಗಳು, ಮತ್ತೆ ಬಾಚಿದ್ರೆ ಬಾಚುಣಿಕೆ ತುಂಬ ಕೂದಲು, ಮಲಗಿದಾಗ ಪಿಲ್ಲೋ ತುಂಬ ಕೂದಲು, ಮತ್ತೆ ಮನೆ ತುಂಬಾನು ಕೂದಲು, ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಿರುತ್ತೆ. ಕೂದಲು ಉದುರೋರಿಗೆ ಗೊತ್ತಿರುತ್ತೆ ಆ ಪೇನ್ ಏನನ್ನೋದು. ಕೂದಲು ಉದುರಿ ತಲೆ ಬೋಳಾಗ್ಬಿಡುತ್ತೆ, ಅಷ್ಟೊಂದು ಹೇರ್ ಫಾಲ್ ಆಗ್ತಿರುತ್ತೆ ಒಬ್ಬೊಬ್ಬರಿಗೆ. ಅಂಥವರಿಗೋಸ್ಕರನೇ ನಾನು ಇವತ್ತು ಒಂದು ಬೆಸ್ಟ್ ಆಗಿರೋ ಒಂದು ಶಾಂಪು ರೆಸಿಪಿನ ತಗೊಂಡು ಬಂದಿದ್ದೀನಿ. ಈ ಶಾಂಪೂನ ನೀವು ಬಳಸ್ತಾ ಬನ್ನಿ, ನಿಮಗೂ ಈ ಹೇರ್ ಫಾಲ್ ಪ್ರಾಬ್ಲಮ್ ಅನ್ನೋದೇ ಬರೋದಿಲ್ಲ ಅಂತ ಹೇಳ್ಬಹುದು. ಉದುರಿರೋ ಕೂದಲು ಸಹ ರೀಗ್ರೋತ್ ಆಗ್ಲಿಕ್ಕೆ ಈ ಶಾಂಪೂ ತುಂಬಾ ಹೆಲ್ಪ್ ಮಾಡುತ್ತೆ, ಸಹಾಯವನ್ನ ಮಾಡುತ್ತೆ. ಬನ್ನಿ ವಿಡಿಯೋನ ಲೇಟ್ ಮಾಡೋದು ಬೇಡ ಅಲ್ವಾ, ವಿಡಿಯೋನ ಶುರು ಮಾಡೋಣ. ನಾನು ಇವತ್ತು ತಿಳಿಸ್ಕೊಡೋ ಈ ಶಾಂಪು ರೆಸಿಪಿನ ನೀವು ಬಳಸ್ತಾ ಬಂದ್ರೆ ಹೇರ್ ಫಾಲ್ ಅನ್ನೋ ಪ್ರಾಬ್ಲಮೇ ಇರೋದಿಲ್ಲ ಅಂತ ಹೇಳ್ಬಹುದು. ಈ ಶಾಂಪೂನ ರೆಡಿ ಮಾಡೋದಕ್ಕೆ ನಮಗೆ ಮೂರೇ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಈ ಶಾಂಪೂ ನಮ್ಗೆ ಯಾವ ರೀತಿ ಎಲ್ಲ ಯೂಸ್ ಆಗುತ್ತೆ ಅನ್ನೋದು ಮೊದಲು ತಿಳಿಸ್ಬಿಡ್ತೀನಿ. ಬೆನಿಫಿಟ್ಸ್ನ ಹೇಳ್ತೀನಿ. ಮೊದಲನೇದಾಗಿ, ಈ ಶಾಂಪೂನ ನಾವು ಬಳಸ್ತಾ ಬಂದರೆ ಹೇರ್ ಫಾಲ್ ಜಾಸ್ತಿ ಆಗ್ತಿದ್ರೆ ತುಂಬ ಕಮ್ಮಿ ಆಗಲಿಕ್ಕೆ ಈ ಶಾಂಪೂ ನಮಗೆ ಸಹಾಯವನ್ನು ಮಾಡುತ್ತೆ. ಕೂದಲು ಉದುರುವ ಸಮಸ್ಯೆ ತುಂಬ ಕಮ್ಮಿ ಆಗುತ್ತೆ. ನಿಮ್ಮ ಕೂದಲು ಉದುರಿರೋ ಕೂದಲು ಕೂಡ ರೀಗ್ರೋತ್ ಆಗಲಿಕ್ಕೆ ಈ ಶಾಂಪೂ ತುಂಬ ಸಹಾಯವನ್ನ ಮಾಡುತ್ತೆ. ಮತ್ತೆ ಹೇರ್ನು ಕೂಡ ಗ್ರೋತ್ ಮಾಡಲಿಕ್ಕೆ ಈ ಶಾಂಪೂ ಸಹಾಯವನ್ನ ಮಾಡುತ್ತೆ. ಅಂದರೆ ಹೇರ್ ಫಾಲ್ ಪ್ರಾಬ್ಲಮ್ ನಮಗೆ ಕೆಲವೊಂದ್ಸಲ ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶ ಕಮ್ಮಿ ಆಗಿದ್ರೆ ಹೇರ್ ಫಾಲ್ ಆಗಲಿಕ್ಕೆ ಕಾರಣವಾಗುತ್ತೆ. ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ರೆ ಹೇರ್ ಫಾಲ್ ಜಾಸ್ತಿ ಆಗಲಿಕ್ಕೆ ಕಾರಣವಾಗುತ್ತೆ. ಕೆಲವೊಮ್ಮೆ ಹೆಣ್ಣು ಮಕ್ಕಳಿಗಂತೂ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಒಬ್ಬೊಬ್ಬರಿಗೆ ಕಮ್ಮಿನೂ ಕೂಡ ಆಗುತ್ತೆ. ಮತ್ತೆ ನಾವು ತೆಗೆದುಕೊಳ್ಳುವಂತಹ ಟ್ಯಾಬ್ಲೆಟ್ಗಳಿಂದಾನು ಹೇರ್ ಫಾಲ್ ಜಾಸ್ತಿ ಆಗಬಹುದು. ಮತ್ತೆ ಹೆರಿಡಿಟಿಯಿಂದಾನು ಕೂಡ ನಮಗೆ ಹೇರ್ ಫಾಲ್ ಪ್ರಾಬ್ಲಮ್ ಜಾಸ್ತಿ ಆಗಬಹುದು. ಮತ್ತೆ ನಾವು ಫಾಲೋ ಮಾಡ್ತಿರುವ ಈಗಿನ ಲೈಫ್ ಸ್ಟೈಲ್ ಇಂದಾನು ಕೂಡ ನಮಗೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ಲಿಕ್ಕೆ ಕಾರಣವಾಗುತ್ತೆ. ಈಗ ನಾವು ಈ ಮಿರಾಕಲ್ ಆಗಿರೋ ಹೇರ್ ಫಾಲ್ ಕಂಟ್ರೋಲ್ ಶಾಂಪೂನ ಯಾವ ರೀತಿಯಾಗಿ ರೆಡಿ ಮಾಡೋದನ್ನ ತಿಳಿಸ್ತೀನಿ. ಮೊದಲನೇದಾಗಿ, ನಿಮ್ಮ ಯೂಸ್ ಮಾಡೋ ಫೇವ್ರೇಟ್ ಆಗಿರೋ ಒಂದು ಶಾಂಪೂನ ತೆಗೆದುಕೊಳ್ಳಿ. ನೀವು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀರೋ ಆ ಶಾಂಪೂನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆ 1 ಟೀ ಸ್ಪೂನ್ ಅಷ್ಟು ಕಾಫಿ ಪೌಡರ್ನ ಸೇರಿಸ್ಕೋಬೇಕು. ಮತ್ತೆ ಅದರ ಜೊತೆ 2 ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾನ ಸೇರಿಸ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ನ ಮಾಡ್ಕೊಳ್ಳಿ. ಮೈಲ್ಡ್ ಆಗಿರೋ ನೀರಿಂದ ಹೇರ್ ವಾಶ್ನ ಮಾಡ್ಕೊಳ್ಳಿ. ಮೈಲ್ಡ್ ಆಗಿರೋ ನೀರಂದರೆ ಉಗುರು ಬೆಚ್ಚಗಿರೋ ನೀರಿಂದ ನೀವು ಹೇರ್ ವಾಶ್ನ ಮಾಡ್ಕೊಳ್ಳಿ. ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದನ್ನು ವಾರಕ್ಕೆ 2 ರಿಂದ 3 ಸಾರಿ ಯೂಸ್ ಮಾಡ್ತಾ ಬನ್ನಿ. ನೀವು ಯೂಸ್ ಮಾಡ್ತಾ ಬಂದಂಗೆ ಇದು ರಿಸಲ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2 ರಿಂದ 3 ತಿಂಗಳಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯವಾಗುತ್ತೆ. ಹೇರ್ ಫಾಲ್ ಆದಷ್ಟು ಕಮ್ಮಿ ಆಗೋಕ್ಕೆ ಸಾಧ್ಯವಾಗುತ್ತೆ. ಇವತ್ತು ತಿಳಿಸ್ಕೊಟ್ಟಿರೋ ಮಿರಾಕಲ್ ಆಗಿರೋ ಹೇರ್ ಫಾಲ್ ಕಂಟ್ರೋಲ್ ಶಾಂಪೂ ನಿಮಗೆ ಇಷ್ಟವಾಗಿರುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡೋಕೆ ಹೋಗಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು.